ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಆ ಊರಲ್ಲಿ ಅವನಿಗೆ ಯಾರೂ ಲೈಕ್ ಮಾಡೋಂಗಿಲ್ಲ. ಅವನನ್ನು ದ್ವೇಷ ಮಾಡ್ತಾರೆ, ಅವನ ಬಗ್ಗೆ ಟೀಕೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಟೀಕೆ ಮಾಡೋದು, ದ್ವೇಷ ಮಾಡೋದು ಯಾಕೆ ಮಾಡ್ತಾರಪ್ಪ, ಎಂಥವ್ರು ಮಾಡ್ತಾರೆ ಅಂದರೆ, ಕಾರಣ ಅಂದರೆ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ. ಕೆಲವು ಜನ ಏನು ಐಷಾರಾಮಿ ಜೀವನ ನಡೆಸ್ತಾರೆ, ಡಂಬಾಚಾರ ಮಾಡ್ತಾರೆ, ಹುಚ್ಚುಚ್ಚಾನಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಅಂಥವ್ರನ್ನೆಲ್ಲ ಇವನು ಟೀಕೆ ಮಾಡ್ತಿರ್ತಾನೆ. ಅದಕ್ಕೆ ಬಹಳ ಜನ ಈ ಥರದ ವ್ಯಕ್ತಿಗಳ ಇವನನ್ನು ಟೀಕೆ ಮಾಡ್ತಾರೆ, ಇವಾಗ ದ್ವೇಷ ಮಾಡ್ತಾರೆ. ಆದರೆ ಒಂದು ಸಲ ಇವನಿಗೇನು ಸಾವು ಬಂದ್ಬಿಡ್ತು. ಸಾವು ಬಂದಾಗ ಸಾಕಷ್ಟು ಜನ ಅವನ ಮನೆ ಎದುರಿಗೆ ನೆರೆದಿದ್ದಾರೆ. ನೋಡಿದವರಿಗೆ ಕೆಲವು ಮಂದಿಗೆ ಆಶ್ಚರ್ಯ, ಯಾಕಪ್ಪ ಇಷ್ಟೊಂದು ಜನ ನೆರೆದಿದ್ದಾರೆ. ಏನಾದರೂ ಇವನಿಗೆ ಸಾಲಾಗೆಲ್ಲ ತೊಗೊಂಡಿದ್ದ, ಅಥವಾ ಈ ವ್ಯಕ್ತಿ ಸಾಲ ವಸೂಲಿಗೆಲ್ಲ ಇಷ್ಟು ಜನ ಬಂದಿದ್ದಾರಾ, ಅವರು ಯಾರು ಹೇರ್ಸ್ ಇರ್ತಾರೆ ಅವ್ರ ಮುಖಾಂತರ ಅಂತ ತಿಳ್ಕೊತಾರೆ. ಆದರೆ ಅಲ್ಲಿದ್ದವ್ರಿಗೆ ಒಬ್ಬೊಬ್ಬರನ್ನು ಕೆಲವು ವಿಷಯ ಕೇಳಿದಾಗ, ಪ್ರಶ್ನೆ ಮಾಡಿದಾಗ ಅಲ್ಲಿ ಉತ್ತರ ಬಂದದ್ದು ಆಶ್ಚರ್ಯ. ಅದು ಅವ್ರು ಹೇಳ್ತಾರೆ, ಒಬ್ಬರು ಹೇಳ್ತಾರೆ, ಈ ವ್ಯಕ್ತಿ ಯಾರು ಇವತ್ತು ಮರಣ ಹೊಂದಿದ್ದಾರೆ, ಆ ವ್ಯಕ್ತಿಯ ಕಾರಣಕ್ಕೆ ನನಗೊಂದು ಆಶ್ರಯ ಸಿಕ್ಕಿದೆ, ನನಗೊಂದು ಮನೆ ಆಗಿದೆ. ಇನ್ನೊಬ್ಬರು ಹೇಳ್ತಾರೆ, ಈ ವ್ಯಕ್ತಿಯ ಕಾರಣಕ್ಕೆ ನನ್ನ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ, ನನ್ನ ಬಿಸ್ನೆಸ್ಸಿಗೆ ಈ ವ್ಯಕ್ತಿ ಸಹಾಯ ಮಾಡಿದ್ದಾರೆ. ಮತ್ತೊಬ್ಬರು ಹೇಳ್ತಾರೆ, ನನಗೆ ಒಂದು ಸಂಸ್ಥೆಯಲ್ಲಿ ನೌಕರಿ ಸಿಗಬೇಕಾದ್ರೆ ಇಂಥ ವ್ಯಕ್ತಿ ನನಗೆ ಸಹಾಯ ಮಾಡಿದ್ದಾರೆ. ಅದಕ್ಕೊಬ್ಬೊಬ್ಬರು ಒಂದೊಂದು ಥರ ಎಷ್ಟೊಂದು ಜನ ಸಹಾಯ ತಗೊಂಡಿದ್ದಾರೆ, ಅವರೆಲ್ಲ ಅಲ್ಲಿ ಸೇರಿದ್ದಾರೆ. ಅವನು ಜೀವಂತಿದ್ದಾಗ ಅವನ ಅಪೇಕ್ಷೆ ಹಾಗೆ ಇತ್ತು. ಯಾರ್ಯಾರು ಸಹಾಯ ತಗೊಂಡಿದ್ದಾರೆ, ಯಾರು ತನ್ನ ಹೆಸರು ಹೇಳಬೇಕಂತೇನಿಲ್ಲ. ಅದೊಂದು ನಿಸ್ವಾರ್ಥ ಸೇವೆ, ತ್ಯಾಗ. ಇದು ಬಲಿಗೆಯಿಂದ ಕೊಟ್ಟಿದ್ದಕ್ಕೆ ಎಡಗೆಗೆ ಗೊತ್ತಾಗಬಾರ್ದು ಅನ್ನೋ ಪ್ರಿನ್ಸಿಪಲ್ನಲ್ಲೇ ಇದ್ದಂಥ ವ್ಯಕ್ತಿ. ಶರಣರ ಹಿರಿಮೆಯನ್ನು ಅವರ ಮರಣದಲ್ಲಿ ನೋಡು ಅಂತ ಹೇಳ್ತೀವಲ್ಲ, ಆ ಥರ ಅವನು ಸತ್ತಾಗ ಅಷ್ಟೊಂದು ಜನ ಸೇರಿದ್ದಾರೆ. ಎಷ್ಟೊಂದು ವ್ಯಕ್ತಿಗಳಿದ್ದಾರೆ, ಕೋಟಿ ಹಣ ಗಳಿಸಿದವರಿದ್ದಾರೆ. ಏನು ಮಾಡಲಾರು, ಒನ್ ಫೈನ್ ಮಾರ್ನಿಂಗ್ ಫಟ್ ಅಂತ ಹೋದಾಗ ಎಲ್ಲ ಕೋಟಿ ಹಣ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಎದಕ್ಕೂ ಉಪಯೋಗ ಆಗಲ್ಲ. ಅಂಥವರ ಮಧ್ಯದಲ್ಲಿ ಇಂಥ ವ್ಯಕ್ತಿಗಳು ಸಹಿತ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಅದಕ್ಕೆ ನಾವು ಸಹಿತ ಇಂಥ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೈ ಜೋಡಿಸ್ಬೋದಾ, ಆ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸ್ಬೋದಾ, ನಾವು ವಿಚಾರ ಮಾಡಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಮತ್ತು ಆನ್ಲೈನ್. ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸದಸ್ಯರಾಗಿರಿ. ಧನ್ಯವಾದಗಳು.